ಹಾಯ್ ನಮಸ್ಕಾರ ಎಲ್ರಿಗೂ. ಸೊ ಈ ಹಿಂದೆ ನನ್ನ ಎಲ್ಲ ವೀಡಿಯೋಸ್ನ ನೀವು ಸಪೋರ್ಟ್ ಮಾಡಿದ್ದೀರಾ. ನಾನು ರಘು ಮಾಡೋವಂತಹ ಎಲ್ಲ ವೀಡಿಯೋಸ್ನ ನೀವು ಸಪೋರ್ಟ್ ಮಾಡಿದ್ದೀರಾ. ಹಾಗೆ ನನ್ನ ಕೆಲವೊಂದು ವೀಡಿಯೋಸ್ ಅಂದರೆ ಈ ಇನ್ನರ್ ವೇರ್ಸ್ ಬಗ್ಗೆ ನಾನೊಂದು 2 ವೀಡಿಯೋ ಮಾಡಿದ್ದೆ. ಅದಕ್ಕೂ ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ. ಹಾಗೆ ತುಂಬ ಜನ ರಿಕ್ವೆಸ್ಟ್ ಕೂಡ ಮಾಡಿದ್ದೀರಾ. ಮತ್ತು ಇನ್ನೊಂದಷ್ಟು ಬ್ರಾಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಅನ್ನೋ ಒಂದು ಕಮೆಂಟ್ಸ್ನ ಮಾಡಿದ್ದೀರಾ. ನಾವು ಅದನ್ನು ನೋಟಿಸ್ ಮಾಡಿದ್ದೀವಿ. ಅದಕ್ಕೆ ನಾನು ಅಂದ್ಕೊಂಡೆ ಯಾಕೆ ಈ ವಿಡಿಯೋನ ನಿಮಗೆ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಒಬ್ಬ ಹೆಂಗಸಿಗೆ ಅಥವಾ ಒಬ್ಬ ಹೆಣ್ಮಗುಗೆ ಅವಳು ವಯಸ್ಸಿಗೆ ಬರ್ತಿದ್ದ ಹಾಗೆ ಅಥವಾ ಈ ಮೆಚಾರಿಟಿ ಅಂತ ಏನು ಹೇಳ್ತಾರಲ್ಲ, ಸೊ ಆ ಟೈಮಲ್ಲಿ ಅವಳಿಗೆ ದೇಹ ಬೆಳವಣಿಗೆ ಆಗೋದಕ್ಕೆ ಶುರುವಾಗುತ್ತೆ. ಆಗ ಅವಳಿಗೆ ಒಳ ಉಡುಪು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ಅದೇ ಬ್ರಾಸ್. ಈ ಎಜುಕೇಷನ್ನ ತಾಯಿ ಮಾತ್ರ ಕೊಡೋದಕ್ಕೆ ಸಾಧ್ಯ, ಹೆಚ್ಚಾಗಿ ಮೋಸ್ಟ್ ಆಫ್ ದೆಮ್, ಬಿಕಾಸ್ ದೇ ಆರ್ ವೆರಿ ಕಂಫರ್ಟಬಲ್ ವಿತ್ ದ ಡಾಟರ್ಸ್. ಮಗಳಿಗೂ ಹಾಗೆ ತಾಯಿ ಹತ್ರ ತುಂಬ ಕಂಫರ್ಟ್ ಝೋನ್ ಇರುತ್ತೆ. ಅವಳಿಗೆ ಏನೇ ಬೇಕಿದ್ರೂ ಅವಳು ತಾಯಿಗೆ ಹೇಳ್ಕೊಳ್ತಾಳೆ, ತಾಯಿ ಹತ್ರನೇ ಹೇಳ್ಕೊತಾಳೆ. ಸೊ ಹಾಗಿದ್ದಾಗ ತಾಯಿ ಆದವಳು ಎಜುಕೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವರಿಗೆ ಅದು ಆಗಿರೋದಿಲ್ಲ. ಅದಕ್ಕೆ ಅಂತಲೇ ತುಂಬ ಜನ ನನಗೆ ಕಮೆಂಟ್ಸ್ ಮಾಡಿದ್ದೀರಾ ದಟ್ ಹೆಲ್ಪ್ ಮಾಡಿ, ಈ ಯಂಗ್ ಏಜ್ ಇರೋರಿಗೆ ಯಾವ ಥರ ಬ್ರಾಸ್ ಯೂಸ್ ಮಾಡಬೇಕು, ಹಾಗೆ ಹೆವಿ ಬಸ್ಟ್ ಇರೋರು ಯಾವ ಥರ ಬ್ರಾಸ್ ಯೂಸ್ ಮಾಡಬೇಕು, ವೆರೈಟೀಸ್ ಏನಿರುತ್ತೆ ಅದರಲ್ಲಿ ಅಂತ ಒಂದಷ್ಟು ಕಮೆಂಟ್ಸನ್ನು ಹಾಕಿದ್ರಿ. ಸೊ ನಾನು ಹೇಳ್ದ ಹಾಗೆ ಒಳ ಉಡುಪು ತುಂಬ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಇನಿಷಿಯಲಿ ಅಂದರೆ ನಾವು ನಮ್ಮ ದೇಹ ಬೆಳವಣಿಗೆ ಆಗ್ತಿರುವಾಗಲೇ ಕರೆಕ್ಟಾಗಿರೋ ಒಂದು ಇನ್ನರ್ವೇರ್ನ ಅಂದರೆ ಬ್ರಾನ ಹಾಕ್ಕೊಂಡ್ರೆ ನಮಗೆ ಫ್ಯೂಚರಲ್ಲಿ ಸ್ಯಾಗ್ ಆಗೋದಾಗಲಿ ಅಥವಾ ಲೂಸ್ ಬ್ರೆಸ್ಟ್ಸ್ ಅಂತ ಏನು ಹೇಳ್ತಾರೆ ಆ ಥರದ್ದು ಆಗೋದಿಲ್ಲ. ಹಾಗೆ ಇನ್ನು ಕೆಲವ್ರಿಗೆ ಇವಾಗ ಹೆಂಗಸರೇ ಇರ್ಬೋದು, ಎಷ್ಟೋ ಜನಕ್ಕೆ ಪಾಪ ಗೊತ್ತಿರೋದಿಲ್ಲ ಯಾವ ಥರ ಅಂದರೆ ರಾಂಗ್ ಸೈಜ್ ಯೂಸ್ ಮಾಡ್ತಿರ್ತಾರೆ, ರಾಂಗ್ ಕಪ್ಸ್ ಇದೆ ಅನ್ನೋದೇ ಗೊತ್ತಿರೋದಿಲ್ಲ ಅವ್ರಿಗೆ. ಅಂದರೆ 32 ಸೈಜ್ ಮಾತ್ರ ತಗೋತಾರೆ, ಇಲ್ಲ 34 ಸೈಜ್ ಮಾತ್ರ ತಗೋತಾರೆ. ನಮ್ಮ ಬ್ರೆಸ್ಟ್ ಸೈಜ್ಗೆ ಕಪ್ಸ್ ಇರುತ್ತೆ. ಅಂದರೆ ABCD EE ಈ ಥರ ಸುಮಾರು ಸೈಜಸ್ ಇರುತ್ತೆ. ಸೊ ನಾವು ಅದನ್ನು ಕರೆಕ್ಟಾಗಿ ತಗೊಳ್ಬೇಕಾಗಿರೋದು ಈಸ್ ವೆರಿ ಇಂಪಾರ್ಟೆಂಟ್. ಆಗಲೇ ನಮ್ಮ ಬ್ರೆಸ್ಟು ಸ್ಯಾಗ್ ಆಗೋದಿಲ್ಲ. ಸೊ ಶುರು ಮಾಡ್ಕೊಳ್ಳೋಣ. ಠಡಾ! ಸೊ ನಾನು ಶಯ್ಯವೆಯಿಂದ ಒಂದಷ್ಟು ಬ್ರಾಸ್ನ ತರಿಸಿದ್ದೀನಿ, ಒಂದಷ್ಟು ಬ್ರಾಗಳನ್ನ ತರಿಸಿದ್ದೀನಿ. ಇದನ್ನೆಲ್ಲಿ ಇಟ್ಬಿಡ್ತೀನಿ. ಇದರಲ್ಲಿ ಯಾವ್ದ್ಯಾವುದು ಯಾವಾಗ ಯೂಸ್ ಮಾಡಬೇಕು, ಯಾರು ಯೂಸ್ ಮಾಡ್ಬೋದು ಎಲ್ಲದನ್ನು ನಾನು ನಿಮಗೆ ಡೀಟೇಲ್ಡಾಗಿ ಹೇಳ್ತೀನಿ. ಸೊ ನಾನು ಎವ್ರಿ ಡೇ ಬ್ರಾಯಿಂದ ಶುರು ಮಾಡಿಬಿಡ್ತೀನಿ. ಸೊ ಇವರಲ್ಲಿ ಈ ಥರ ಬಫ್ಟ್ ಬ್ರಾ ಅಂತ ಹೇಳ್ತಾರೆ. ಇದು ಮೌಲ್ಡೆಡ್ ಎನ್ಸರ್ಕಲ್ಡ್ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಹೈ ಸಪೋರ್ಟ್ಗೋಸ್ಕರ ಇಲ್ಲಿ ಎನ್ಸರ್ಕಲ್ ಮಾಡಿರ್ತಾರೆ, ನೀಟಾಗಿ ಬ್ರೆಸ್ ಕೂತ್ಕೊಳ್ಳೋದಕ್ಕೋಸ್ಕರ. ಈ ಥರ ಎನ್ಸರ್ಕಲ್ ಮಾಡಿರ್ತಾರೆ, ಎನ್ಸರ್ಕಲ್ ಸ್ಟಿಚಸ್ ಇರುತ್ತೆ ಅಲ್ಲಿ. ಸೊ ಇದು ಅಡ್ಜಸ್ಟಬಲ್ ಸ್ಟ್ರ್ಯಾಪ್ಸ್ ಬರುತ್ತೆ ಇದಕ್ಕೆ. ಇದರಲ್ಲಿ ನಿಮಗೆ ಹೆಚ್ಚು ಕಡಿಮೆ 30C ಇಂದ, ನಾನು ಸೈಜಸ್ ಹೇಳ್ತಾ ಇದ್ದೀನಿ, 30C ಇಂದ 48C ವರೆಗೂ ಸಿಗುತ್ತೆ. ಸಿಕ್ಕಾಪಟ್ಟೆ ಸೈಜಸ್ ಆಪ್ಷನ್ಸ್ ಇದೆ ನಿಮಗಿಲ್ಲಿ. ಸೊ ಹೆವಿ ಬಸ್ಟ್ ಇರೋರು ಒಂದು ಗಮನದಲ್ಲಿ ಇಟ್ಕೊಳ್ಳಿ. ನೀವಿವಾಗ 32 ಸೈಜ್ ತೊಗೋತಿದ್ದೀರಾ ಅಂತಂದರೆ 32 ಈಸ್ ಗೋಯಿಂಗ್ ಟು ಬಿ ಯೋರ್ ವೇಸ್ಟ್ ಸೈಜ್, ಆಯಿತಾ? ಸೊ 32 ನೀವು ತೊಗೊಂಡ್ರೆ ಏನೂ ಪ್ರಯೋಜನ ಇಲ್ಲ. 32 ಅಲ್ಲಿ ಯಾವ ಕಪ್ ತೊಗೋತಾ ಇದ್ದೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ 32D ತೊಗೊಂಡ್ರೆ, ಇವಾಗ ಇಫ್ ಯು ಆರ್ ಅ ಬಸ್ಟಿ ಪರ್ಸನ್ ಅಂದರೆ ಸ್ವಲ್ಪ ಹೆವಿ ಬಸ್ಟ್ ಇದೆ ಅಂತಂದರೆ ಅದಕ್ಕೆ ನೀವು 32D ತೊಗೋಬೋದು, ಆ ಥರ. ಸೊ ನಾನು ನಿಮಗೆ ಎಕ್ಸಾಂಪಲ್ ಕೊಟ್ಟಿದ್ದು. ಸೊ ಈ ಥರ ಅಡ್ಜಸ್ಟಬಲ್ ಸ್ಟ್ರ್ಯಾಪ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೋಬೋದು ನೀವಿಲ್ಲಿ, ಟೈಟ್ ಆ್ಯಂಡ್ ಲೂಸು. ಹಾಗೆ ಈ ಥರ 3 ಇದು ಬರುತ್ತೆ, ಹುಕ್ಸ್ ಬರುತ್ತೆ ಟೈಟ್ ಮತ್ತು ಲೂಸ್ ಮಾಡ್ಕೊಳ್ಳೋದಕ್ಕೆ. ಸೊ ಇದು ಹೈ ಸಪೋರ್ಟ್ ಕೊಡುತ್ತೆ ನಿಮಗೆ. ಹಾಗೆ ಇದರಲ್ಲಿ ಕಲರ್ ಆಪ್ಷನ್ಸ್ ಕೂಡ ಇದೆ, ಸುಮಾರು ಕಲರ್ ಆಪ್ಷನ್ಸ್ ಇದೆ, ವೆರೈಟೀಸ್ ಆಫ್ ಕಲರ್ಸ್ ಇದೆ. ಇಲ್ಲಿ ನೋಡಿ, ತೋರಿಸ್ಬಿಡ್ತೀನಿ ನಾನು ನಿಮಗೆ. ತುಂಬ ಕಲರ್ಸ್ ಇದೆ. ಸೊ ಇದು ಪ್ಲಸ್ ಸೈಜ್ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂತಂದರೆ ಇದು ಕಂಪ್ಲೀಟ್ ಕವರೇಜ್ ಕೊಡುತ್ತೆ. ಫುಲ್ ಇದು ಏನಂತಾರೆ
ಫುಲ್ ಕವರೇಜ್ ಅಂತಾರೆ ಗೊತ್ತಾ, 3/4 ಅಥವಾ ಡೆಮಿ ಕವರೇಜ್ ಆ ಥರದ್ದೆಲ್ಲ ಏನೂ ಇಲ್ಲ. ಇದು ಕಂಪ್ಲೀಟ್ ಫುಲ್ ಕವರೇಜ್ ಬರುತ್ತೆ. ಸೊ ಇದನ್ನು ಆರಾಮಾಗಿ ಎವ್ರಿ ಡೇ ಬ್ರಾ ಥರ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಒನ್ ಹೋಗ್ಬಿಡೋಣ. ನೆಕ್ಸ್ಟ್ ನಾನು ನಿಮಗೆ ಇದು ಇನ್ನೊಂದು ಎವ್ರಿ ಡೇ ಬ್ರಾ ಬಗ್ಗೆ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ಇದರ ಹೆಸರು ಬಂದು ಸೂಸಿ ಗ್ರೇ ಮೆಲಾಂಜ್ ಮೌಲ್ಡೆಡ್ ವೈರ್ ಫ್ರೀ ಎವ್ರಿ ಡೇ ಬ್ರಾ. ಇದು ನಿಮಗೆ ಏನು ಅಂತಂದರೆ ಇದ್ರ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ತುಂಬ ಸಾಫ್ಟಾಗಿದೆ, ಹಾಗೆ ಥಿಕ್ನೆಸ್ಸು ಕೂಡ ಇದೆ. ಅದ್ರ ಜೊತೆಗೆ ಸೀಮ್ಲೆಸ್, ಇದು ಯಾವುದೇ ಥರ ಸೀಮ್ ಇಲ್ಲ. ಅಂದರೆ ನೀವು ಟೀ ಶರ್ಟ್ಸ್ಗೆ, ಕುರ್ತೀಸ್ಗೆ ಯಾವುದೇ ಥರದ್ದು ಅಂದರೆ ನಿಮಗೆ ಶೋ ಆಗಬಾರ್ದು, ಸೀಮ್ ಶೋ ಆಗಬಾರ್ದು, ಇಲ್ಲೊಂದು ಲೈನ್ ಬರುತ್ತಲ್ಲ ಅದು ಕಾಣಿಸ್ಬಾರ್ದು ಅಂತಂದರೆ ಈ ಥರದ ಬ್ರಾಸ್ನ ಹಾಕೋಬೇಕಾಗತ್ತೆ ನೀವು. ಇದು ಕೂಡ ಅಡ್ಜಸ್ಟಬಲ್ ಸ್ಟ್ರ್ಯಾಪ್ಸ್ ಬರುತ್ತೆ ನಿಮಗೆ. ಹಾಗೆ ಇದು 3/4 ಕವರೇಜ್ ಬರುತ್ತೆ. ಸೊ ಫುಲ್ ಕವರೇಜ್ ಅಲ್ಲ, 3/4 ಕವರೇಜ್, ಬಟ್ ಗುಡ್ ಇನಫ್. 3/4 ಕವರೇಜು ಗುಡ್ ಇನಫ್. ನೋಡಿ ಕಂಪ್ಲೀಟ್ ಕವರೇಜ್ ಥರನೇ ಅನಿಸುತ್ತೆ ನಿಮಗೆ ಕಪ್ಸ್ ದೊಡ್ಡದಾಗಿರೋದ್ರಿಂದ. ಇದರಲ್ಲೂ ಕೂಡ ಸೈಜ್ ಆಪ್ಷನ್ಸ್ ಇದೆ, ಹಾಗೆ ಕಲರ್ ಆಪ್ಷನ್ಸ್ ಕೂಡ ಇದೆ. ಇದು ಹೈ ಸಪೋರ್ಟ್ ಕೊಡುತ್ತೆ ಹೆವಿ ಬಸ್ಟ್ ಇರೋರಿಗೆ. ಎವ್ರಿ ಡೇ ಬ್ರಾಸ್ಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಇವರ ಕ್ವಾಲಿಟಿ ಬಗ್ಗೆ ನಾನು ಮಾತಾಡಬೇಕು. ನಾನು ಇದಕ್ಕೂ ಮುಂಚೆನೂ ನಾನು ತರಿಸ್ಕೊಂಡು ನೋಡಿದಾಗಲೂ ನನಗೆ ತುಂಬ ಇಷ್ಟ ಆಗಿತ್ತು. ಸೊ ತುಂಬ ಡ್ಯೂರೇಬಲ್ ಅಂತಲೇ ಹೇಳ್ಬೋದು. ಇವರ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ, ಡ್ಯೂರೇಬಲ್ ಅಂತ ಹೇಳ್ಬೋದು. ಹಾಗೆ ಇವರಲ್ಲಿ ಒಂದಷ್ಟು ಆಫರ್ಸ್ ಕೂಡ ನಡೀತಾ ಇದೆ. ಆ ಆಫರ್ಸ್ ಬಗ್ಗೆ ನಾನು ನಿಮಗೆ ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇದರಲ್ಲಿ ಕೂಡ ನಿಮಗೆ ಏನಂತಾರೆ 3 ಹುಕ್ಸ್ ಬರುತ್ತೆ, 3 ಹುಕ್ಸ್ ಬರುತ್ತೆ ಸ್ಟೆಪ್ ಬೈ ಸ್ಟೆಪ್ಪು. ಎಸ್, ಸೊ ಇದು ಇನ್ನೊಂದು ಎವ್ರಿ ಡೇ ಬ್ರಾ ಆಯಿತು. ಸೊ ನೆಕ್ಸ್ಟ್ ಒನ್ ಹೇಳ್ಬಿಡ್ತೀನಿ. ಸೊ ನೆಕ್ಸ್ಟ್ ನಾನು ಮಾತಾಡ್ತಾ ಇರೋದು ಸೂಸಿ ರೆಡ್ ಕಾಟನ್ ಎವ್ರಿ ಡೇ ಬ್ರಾ. ಇದು ಪ್ಯಾಡೆಡ್. ಸೊ ಇದು ಪ್ಯಾಡೆಡ್ ಆಗಿರುತ್ತೆ, ಲೈಟ್ ಪ್ಯಾಡೆಡ್ ಆಗಿರುತ್ತೆ. ಇದು ಟೀ ಶರ್ಟ್ಸ್ಗೆ ಬೆಸ್ಟ್ ಅಂತ ಹೇಳ್ಬೋದು. ಆರಾಮಾಗಿ ಟೀ ಶರ್ಟ್ಸಿಗೆ ಯೂಸ್ ಮಾಡ್ಬೋದು. ಹಾಗೆ ಇದರಲ್ಲಿ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ಇದು 3/4 ಕವರೇಜ್ ಆಗಿರುತ್ತೆ. ಇನ್ನೊಂದು ವಿಷಯ ಏನು ಅಂತಂದರೆ, ಇವಾಗ ನೀವು ರೇಸರ್ ಬ್ಯಾಕ್ ಹಾಕ್ತಿದ್ದೀರಾ. ರೇಸರ್ ಬ್ಯಾಕ್ ಅಂತಂದರೆ ಹಿಂದೆಗಡೆ ಟ್ಯಾಂಕ್ ಟಾಪ್ ಹಾಕ್ತಿರಲ್ಲ, ಸ್ಲೀವ್ಲೆಸ್ ಟ್ಯಾಂಕ್ ಟಾಪ್ ಹಾಕಿದಾಗ ರೇಸರ್ ಬ್ಯಾಕ್ ಇರುತ್ತೆ, ಹಿಂಗಿರುತ್ತೆ ಬ್ಯಾಕು. ಸೊ ಇದರಲ್ಲಿ ಬೆಸ್ಟ್ ಪಾರ್ಟ್ ಏನು ಅಂತಂದರೆ, ಮುಂದೆಗಡೆ ನೀವು ಏನು ಸ್ಟ್ರ್ಯಾಪ್ ಚೇಂಜ್ ಮಾಡ್ಕೊಳಕ್ಕಾಗಲ್ಲ, ಬಟ್ ಹಿಂದೆಗಡೆ ಕ್ರಿಸ್ ಕ್ರಾಸಾಗಿ ಹಾಕೋಬೋದು. ಈ ಥರ ಕ್ರಿಸ್ ಕ್ರಾಸಾಗಿ ಹಾಕೋಬೋದು. ಈ ಥರ ಕ್ರಿಸ್ ಕ್ರಾಸ್ ಬರುತ್ತೆ ನೋಡಿ, ಹೀಗೆ ಬರುತ್ತೆ. ಸೊ ನೀವು ಆರಾಮಾಗಿ ಟೀ ಶರ್ಟ್ಸ್, ಸ್ಲೀವ್ಲೆಸ್ ಟೀ ಶರ್ಟ್ಸ್ ಇರ್ಬೋದು, ರೇಸರ್ ಬ್ಯಾಕ್ ಟೀ ಶರ್ಟ್ಸ್ ಇರ್ಬೋದು, ಟ್ಯಾಂಕ್ ಟಾಪ್ಸ್ ಇರ್ಬೋದು, ಆ ಥರದಕ್ಕೆಲ್ಲ ನೀವು ಆರಾಮಾಗಿ ಬ್ರಾನ ಹಾಕೋಬೋದು. ಆ್ಯಂಡ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ನಾನು ಪ್ರೀವಿಯಸ್ಲಿ ಮಾತಾಡಿದ 2 ಬ್ರಾ ಎವ್ರಿ ಡೇ ಬ್ರಾನೇ, ಆದರೆ ವಿತೌಟ್ ಪ್ಯಾಡೆಡ್. ಇದು ವಿತ್ ಪ್ಯಾಡೆಡ್. ಇದು ಸೀಮ್ಲೆಸ್ ಕೂಡ, ಯಾವುದೇ ಥರ ಶೋ ಆಗೋದಿಲ್ಲ, ಟಿಟ್ಸ್ ಕೂಡ ಶೋ ಆಗೋದಿಲ್ಲ, ಬಿಕಾಸ್ ಇಟ್ ಇಸ್ ಪ್ಯಾಡೆಡ್. ಸೊ ನಾನು ಇಷ್ಟೊತ್ತು ಎವ್ರಿ ಡೇ ಬ್ರಾ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟೆ, ಅಂದರೆ 3 ಬ್ರಾ ಎವ್ರಿ ಡೇ ಬ್ರಾ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟೆ. ಸೊ ಇವರಲ್ಲಿ ಸಾಕಷ್ಟು ವೆರೈಟೀಸ್ ಆಫ್ ಎವ್ರಿ ಡೇ ಬ್ರಾಸ್ ಇದೆ. ಸೊ ನಿಮಗೆ ಒಂದು ಅಂದಾಜು ಇವಾಗ ಒಂದು ಐಡಿಯಾ ಬಂದಿರುತ್ತೆ ಯಾವ ಥರದ ಬ್ರಾನ ನೀವು ಚೂಸ್ ಮಾಡ್ಬೋದು, ನಿಮ್ಮ ಬಸ್ಟ್ ಸೈಜ್ಗೆ, ನಿಮ್ಮ ಬಸ್ಟ್ ಶೇಪ್ಗೆ ಯಾವ ಥರದ ಬ್ರಾನ ನೀವು ಚೂಸ್ ಮಾಡ್ಬೋದು ಅನ್ನೋ ಒಂದು ಸಣ್ಣ ಐಡಿಯಾ ಬಂದಿರುತ್ತೆ. ಇವರ ವೆಬ್ಸೈಟಿಗೆ ಹೋಗಿ ನೀವು ಆರಾಮಾಗಿ, ಆ್ಯಪ್ ಅಥವಾ ವೆಬ್ಸೈಟಿಗೆ ಹೋಗಿ ನೀವು ಆರಾಮಾಗಿ ಆ ಬ್ರಾಸ್ನ ನೀವು ತೊಗೋಬೋದು. ಹಾಗೆ ಇವರಲ್ಲಿ ತುಂಬ ಆಫರ್ಸ್ಗಳು ನಡೀತಾ ಇದೆ. ಲೈಕ್ ಫ್ಲ್ಯಾಟ್ 50% ನಡೀತಾ ಇದೆ, ಫ್ಲ್ಯಾಟ್ 40% ನಡೀತಾ ಇದೆ. ಹಾಗೆ ಬೈ 3 ಫಾರ್ 899, ಬೈ 3 ಫಾರ್ 1199. ಸೊ ಈ ಥರ ಸುಮಾರು ಆಫರ್ಸ್ಗಳು ನಡೀತಾ ಇದೆ. ನಿಮಗೆ ಯಾವ್ದು ಸೂಕ್ತ ಅನಿಸುತ್ತೋ ನೀವು ಅದನ್ನು, ನೀವು ಎಷ್ಟು ಕಾರ್ಟ್ಗೆ ಆ್ಯಡ್ ಮಾಡ್ತೀರೋ ಅದ್ರ ಪ್ರಕಾರವಾಗಿ ಆಫರ್ಸ್ ಅಪ್ಲೈ ಆಗ್ತಾ ಹೋಗುತ್ತೆ. ಸೊ ಇಷ್ಟೊತ್ತು ನಾನು ಎವ್ರಿ ಡೇ ಬ್ರಾ ಬಗ್ಗೆ ಮಾತಾಡಿದ್ದೀನಿ. ಈಗ ಅಂಡರ್ ವೈರ್ ಇರೋವಂಥ ಬ್ರಾ ಬಗ್ಗೆ ನಾನು ಮಾತಾಡ್ತೀನಿ. ಸೊ ನೋಡಿ, ಒಂದು ಬ್ಯೂಟಿಫುಲ್ ಆಗಿರೋ ಬ್ರಾನ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಲೇಸ್ ಬ್ರಾ. ಸೊ ಕೆಲವು ಹೆಂಗಸರಿಗೆ ಒಂದು ಫ್ಯಾಂಟಸಿ ಇರುತ್ತೆ ಈ ಥರದ್ದು ಬ್ರಾಸ್ನ ತೊಗೋಬೇಕು ಅಂತ. ಆದರೆ ಎಷ್ಟೋ ಬ್ರ್ಯಾಂಡ್ಸಲ್ಲಿ ಸೈಜಸ್ಸೇ ಅವೈಲೇಬಲ್ ಇರೋದಿಲ್ಲ. ಹೆವಿ ಬಸ್ಟ್ ಇರೋರಿಗೆ ಸೈಜಸ್ ಸಿಗೋದೇ ಇಲ್ಲ. ಎಸ್ಪೆಷಲಿ ಈ ಥರ ಏನಂತಾರೆ, ಈ ಲೇಸ್ ಬ್ರಾ ಅಂತಾರಲ್ಲ ಆ ಥರದ್ದು, ಒಂಥರ ಡಿಸೈನರ್ ಬ್ರಾಸ್ ಅಂತಾರಲ್ಲ ಆ ಥರ ಸಿಗೋದೇ ಇಲ್ಲ. ಬಟ್ ಇವರಲ್ಲಿ ಸೈಜ್ ಆಪ್ಷನ್ಸ್ ತುಂಬ ಇರೋದ್ರಿಂದ ಎಲ್ಲ ಥರದ ಬ್ರಾಸಲ್ಲೂ ನಿಮಗೆ ಸೈಜ್ ಸಿಗುತ್ತೆ. ಸೊ ಇದು ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಲೇಸ್ ವರ್ಕ್ ಇದೆ ಇದರಲ್ಲಿ. ಹಾಗೆ ಇದು ಸೀಮ್ ಕೂಡ ಇದೆ, ಸೀಮ್ಡ್ ಬ್ರಾ ಇದು ಫಾರ್ ಹೈ ಸಪೋರ್ಟ್.
ಚೆನ್ನಾಗಿದೆ ನೋಡಿ, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಹಾಗೆ ಅಂಡರ್ ವಯರ್ ಕೂಡ ಇದೆ. ಅಂಡರ್ ವಯರು ನಿಮಗೆ ಸಪೋರ್ಟ್ಗೋಸ್ಕರ ಇರೋದು. ಇನಿಷಿಯಲಿ ನಿಮಗೆ ಇದು ಹೊಸ್ತು ಅಂತಂದರೆ ಇನಿಷಿಯಲಿ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು ಇದು ಯೂಸ್ ಮಾಡೋದಕ್ಕೆ. ಯಾಕೆ ಅಂತಂದರೆ ಒತ್ತದಂಗೆ ಅನಿಸುತ್ತೆ, ಬಟ್ ಹೋಗ್ತಾ ಹೋಗ್ತಾ ನಿಮ್ಗೆ ಅಭ್ಯಾಸ ಆದರೆ ಅದು ಏನು ಅಂತ ಅನಿಸಲ್ಲ, ನಿಮಗೇನು ಪ್ರಾಬ್ಲಮ್ ಅಂತ ಅನಿಸಲ್ಲ. ಸೊ ಇವರಲ್ಲಿ ನೋಡಿ, ಇಲ್ಲಿ ವಯರ್ ಬಂದಿರೋದ್ರಿಂದ ಅಂಡರ್ ವಯರ್ ಇದೆ ಅಲ್ಲ, ಈ ವಯರಿಂಗ್ಗೆ ಪ್ಲಶ್ ವಯರ್ ಕೇಸಿಂಗ್ ಕೊಟ್ಟಿದ್ದಾರೆ. ಅಂದರೆ ಯಾವುದೇ ಥರ ಮಾರ್ಕ್ ಬೀಳದೇ ಇರಲಿ ಅಂತ. ಇದು ಕೂಡ ಸಾಫ್ಟ್ ಆಗಿದೆ, ಬಾಡಿಯಲ್ಲಿ ಯಾವುದೇ ಥರ ಮಾರ್ಕ್ ಬೀಳದೇ ಇರಲಿ ಅಂತ ಈ ಥರ ಒಂದು ಕೇಸಿಂಗ್ ಕೊಟ್ಟಿದ್ದಾರೆ. ಹಾಗೆ ಇದನ್ನು ನೀವು ಮಲ್ಟಿವೇಸ್ಟ್ ಸ್ಟ್ರ್ಯಾಪನ್ನು ನೀವು ಮಲ್ಟಿವೇಸ್ಟ್ ಚೇಂಜ್ ಮಾಡ್ಕೋಬೋದು. ಆಗಲೇ ಹೇಳಿದ್ನಲ್ಲ ಹಾಗೆ, ಈ ಸೈಡ್ ಹಿಂದೆಗಡೆ ಮಾತ್ರ ಕ್ರಿಸ್ ಕ್ರಾಸ್ ಮಾಡ್ಕೋಬೋದು, ಇಲ್ಲ ಸ್ಟ್ರೇಟಾಗಿ ಇಟ್ಕೋಬೋದು. ಹಾಗೆ ಇದು ನಿಮಗೆ 3/4 ಕವರೇಜ್ ಕೊಡುತ್ತೆ. ಲೇಸ್ ವರ್ಕ್ ಇದೆ, 3/4 ಕವರೇಜ್ ಕೊಡುತ್ತೆ. ಹೇಳಿದಾಗೆ ತುಂಬ ಚೆನ್ನಾಗಿರುತ್ತೆ. ಇದು ಹೈ ಸಪೋರ್ಟ್ ಕೂಡ ಕೊಡುತ್ತೆ. ಯಾಕೆ ಅಂತಂದರೆ ಅಂಡರ್ ವಯರ್ ಇರೋದ್ರಿಂದ ಸ್ಯಾಗ್ ಆಗೋದಿಲ್ಲ. ಸೊ ನೀಟಾಗಿ ಬ್ರಾನ ಲಿಫ್ಟ್ ಮಾಡಿಬಿಟ್ಟು ಪ್ಲೇಸ್ ಮಾಡುತ್ತೆ. ಇದು ಫ್ರಂಟು, ಇದು ಬ್ಯಾಕ್. ಕಲರು ಎಷ್ಟು ಚೆನ್ನಾಗಿದೆ ನೋಡಿ, ನೂಡ್ ಕಲರ್. ಸೊ ಸೀಮ್ ಕೂಡ ಬಂದಿರುತ್ತೆ. ಸೊ ಈ ಬ್ರಾ ಹೆಸರು ಬಂದು ಸೂಜಿ ಫೈರಿ ರೆಡ್ ಲೇಸ್, ಏನದು ಫುಲ್ ಲೇಸು ವಯರ್ಡ್ ಬ್ರಾ, ಡಿಸೈನರ್ ಬ್ರಾ ಅಂತ. ಇದು ಕೂಡ ನೋಡಿ ಈ ಥರ ಲೇಸ್ ವರ್ಕ್ ಬಂದಿದೆ ಕಂಪ್ಲೀಟಾಗಿ. ಆ್ಯಂಡ್ ತುಂಬ ಸಾಫ್ಟ್ ಇದೆ. ನೀವು ಒಳಗಡೆ ನೋಡಬೇಕು, ಅದರದ್ದು ಫ್ಯಾಬ್ರಿಕ್ ತುಂಬ ಸಾಫ್ಟ್ ಇದೆ, ನೋಡಿದ್ರೇ ಗೊತ್ತಾಗುತ್ತೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಹಾಗೆ ಇದರಲ್ಲಿ ಕುಷನ್ ಕೂಡ ಇದೆ, ಒತ್ತದಿರೋ ಹಾಗೆ ನೋಡ್ಕೊಳ್ಳೋದಕ್ಕೆ. 3/4 ಕವರೇಜ್ ಬರುತ್ತೆ, 3/4 ಕವರೇಜ್ ಬರುತ್ತೆ. ಹಾಗೆ ಇದನ್ನು ಕೂಡ ಕ್ರಿಸ್ ಕ್ರಾಸ್. ಇದು ನೀವು ಬರೀ ಕ್ರಿಸ್ ಕ್ರಾಸ್ ಮಾಡ್ಕೊಳ್ಳೋದಲ್ಲದೆ ಡಿಟ್ಯಾಚಬಲ್ ಸ್ಟ್ರ್ಯಾಪ್ಸ್ ಬರುತ್ತೆ. ಸೊ ಈ ಥರ ನೀವು ತೆಗೆದುಬಿಟ್ಟು ನೀವು ಬರೀ ಇದನ್ನು ಕೂಡ ಹಾಕೋಬೋದು, ವಿತೌಟ್ ಸ್ಟ್ರ್ಯಾಪ್ಸ್ ಕೂಡ ಹಾಕೋಬೋದು. ಇಲ್ಲ ನನಗೆ ಜಾಸ್ತಿ ಸಪೋರ್ಟ್ ಬೇಕು ಅಂತಂದರೆ ಟ್ರಾನ್ಸ್ಪರೆಂಟ್ ಸ್ಟ್ರ್ಯಾಪ್ ಹಾಕೋಬೋದು. ಈಗ ಈ ಆಫ್ ಶೋಲ್ಡರ್ಸ್ ಇರುತ್ತೆ, ಆ ಥರದ ಬಟ್ಟೆಗೆಲ್ಲ ಯಾವ ಥರದ ದಪ್ಪ ಬ್ರಾ ಹಾಕೊಳ್ಳೋದು ಅಂತ ಯೋಚನೆ ಇರುತ್ತೆ. ಸೊ ಆ ಥರ ಎಲ್ಲ ಇದ್ದಾಗ ಈ ಥರ ಏನಂತಾರೆ ಡಿಟ್ಯಾಚಬಲ್ ಸ್ಟ್ರ್ಯಾಪ್ಸ್ ಇರುವಂಥ ಬ್ರಾ ಹಾಕ್ಕೊಂಡು ಒಂದು ಸೈಡ್ ನೀವು ಡಿಟ್ಯಾಚ್ ಮಾಡ್ಕೋಬೋದು, ಇನ್ನೊಂದು ಸೈಡ್ ಇಟ್ಕೋಬೋದು ಬೇಕಿದ್ರೆ. ಇಲ್ಲ ಇನ್ನೊಂದು ಸೈಡು ಟ್ರಾನ್ಸ್ಪರೆಂಟ್ ಸ್ಟ್ರ್ಯಾಪನ್ನು ನೀವು ಆ್ಯಡ್ ಮಾಡ್ಕೋಬೋದು, ಫಿಕ್ಸ್ ಮಾಡ್ಕೋಬೋದು. ಇದರಲ್ಲಿ ಕೂಡ ತುಂಬ ಸೈಜ್ ಆಪ್ಷನ್ಸ್ ಇದೆ. ಹಾಗೆ ಕಲರ್ಸ್ ಕೂಡ ಸಿಗುತ್ತೆ. ಇದರಲ್ಲಿ 3-4 ಕಲರ್ಸ್ ಸಿಗುತ್ತೆ ಅಂತ ಅನಿಸುತ್ತೆ. ಸೊ ಇದು ತುಂಬ ಕಂಫರ್ಟಬಲ್ ಆಗಿರುತ್ತೆ, ಹೈ ಸಪೋರ್ಟ್ ಕೊಡುತ್ತೆ. ಯಾಕೆ ಅಂತಂದರೆ ಅಂಡರ್ ವಯರ್ ಇದೆ. ಸೊ ಇಲ್ಲಿ ಗ್ಯಾದರ್ಸ್ ಎಲ್ಲ ಇದೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಡಿಸೈನರ್ ಬ್ರಾ ತುಂಬ ಚೆನ್ನಾಗಿದೆ. ಸೊ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ನಿಮಗೆ, ಏನು ಅಂತಂದರೆ ನೀವು ಪ್ರೀಪೇಯ್ಡ್ ಆರ್ಡರ್ ಮಾಡಿದ್ರೆ ನಿಮಗೆ 5% ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಕೊಡ್ತಾರೆ ಇವರು. ಹಾಗೆ ಒಂದು ಸರ್ಪ್ರೈಸ್ ಇದೆ, ಅದನ್ನು ಲಾಸ್ಟಲ್ಲಿ ಹೇಳ್ತೀನಿ ಆಯಿತಾ, ಏನು ಅಂತ. ಸೊ ನೆಕ್ಸ್ಟ್ ಬ್ರಾ ಬಂದು ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು. ಸೂಜಿ ಬ್ಲ್ಯಾಕ್ ಬ್ಯೂಟಿ ಪ್ಯಾಡೆಡ್ ವಯರ್ಡ್ ಫುಲ್ ಲೇಸ್ ಬ್ಯಾಲ್ಕನೇಟ್ ಬ್ರಾ ಅಂತಾರೆ ಇದನ್ನು. ಸೊ ಇದು ನಿಮಗೆ ಇದರಲ್ಲಿ ಒಂದು ಡಾರ್ಟ್ ಬರುತ್ತೆ ಮಧ್ಯದಲ್ಲಿ, ಒಳ್ಳೆ ಶೇಪ್ ಕೊಡೋದಕ್ಕೆ ಒಂದು ಡಾರ್ಟ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇದು 3/4 ಕವರೇಜ್. ಸ್ವೀಟ್ ಹಾರ್ಟ್ ನೆಕ್ಲೈನ್ ಅಂತಾರೆ ಇದನ್ನು. ಈ ನೆಕ್ಲೈನನ್ನು ಸ್ವೀಟ್ ಹಾರ್ಟ್ ನೆಕ್ಲೈನ್ ಅಂತಾರೆ. ಇದು ನಿಮಗೆ ಹಿಂದೆಗಡೆ ಕ್ರಿಸ್ ಕ್ರಾಸ್ ಆಗಿ ಹಾಕೋಬೋದು. ಡಿಟ್ಯಾಚ್ಮೆಂಟ್ ಇದೆ, ಹಿಂದೆಗಡೆ ಡಿಟ್ಯಾಚ್ ಮಾಡಿಕೊಂಡು ಹಾಕೋಬೋದು. ಇಲ್ಲಿ ನೋಡಿ, ಇಲ್ಲಿ ಒಂಥರ ಚೆನ್ನಾಗಿದೆ. ಇದು ಒಂಥರ ಎಕ್ಸ್ಟ್ರಾ ಸಪೋರ್ಟ್ಗೆ ಆ್ಯಂಡ್ ಡಿಸೈನು 3 ಸ್ಟ್ರ್ಯಾಪ್ ಬಂದುಬಿಟ್ಟು ಸಿಂಗಲ್ ಸ್ಟ್ರ್ಯಾಪ್ಗೆ ಇದು ಮಾಡಿದ್ದಾರೆ. ಸೊ ಇದು ಕೂಡ ಅಂಡರ್ ವಯರೇ ನೋಡಿ, ಹೀಗಿರುತ್ತೆ. ಒಂದು ನಿಮಿಷ, ಅಂಡರ್ ವಯರ್ ಬರುತ್ತೆ ವಿತ್ ಎಕ್ಸ್ಟ್ರಾ ಕುಷನ್. ಹಾಗೆ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಸೊ ಇದು ತುಂಬ ಹಾಟಾಗಿ ಕಾಣಿಸುತ್ತೆ ಹಾಕೊಂಡ್ರೆ. ನಿಧಾನಕ್ಕೆ ಹೇಳ್ತಾ ಇದ್ದೀನಿ, ಕೆಲವರು ಕದ್ದು ನೋಡ್ತಾ ಇರ್ತಾರೆ ವಿಡಿಯೋನ. ಸೊ ಇವರಲ್ಲಿ ಕ್ಯಾಶ್ ಆನ್ ಡೆಲಿವರಿ ಕೂಡ ಇದೆ. ನಿಮಗೆ ಪ್ರೀಪೇಯ್ಡ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀವು ಕ್ಯಾಶ್ ಆನ್ ಡೆಲಿವರಿ ಮಾಡಿಕೊಂಡು ಪ್ರಾಡಕ್ಟ್ಸ್ನ ತರಿಸ್ಕೋಬೋದು. 15 days ಈಸಿ ರಿಟರ್ನ್ ಆ್ಯಂಡ್ ಎಕ್ಸ್ಚೇಂಜ್ ಇದೆ.
ಸೊ ನಾರ್ಮಲಿ ಏನಾಗುತ್ತೆ ಅಂತಂದರೆ ಈ ಇನ್ನರ್ ವೇರ್ಸಲ್ಲಿ ಎಕ್ಸ್ಚೇಂಜ್ ಕೊಡೋದಿಲ್ಲ ಹೆಚ್ಚಾಗಿ. ಬಟ್ ಇವರಲ್ಲಿ ಪಾಪ ರಿಯಲಿ ಅಪ್ರಿಷಿಯೇಟ್ ಇಟ್. ಎಷ್ಟೋ ಜನಕ್ಕೆ ಸೈಜು ಫಿಟ್ ಆಗಲ್ಲ, ಅಥವಾ ಡಿಸೈನ್ ಇಷ್ಟ ಆಗೋದಿಲ್ಲ, ಅಥವಾ ಕೆಲವೊಂದು ಬ್ರಾಸ್ ಅವ್ರಿಗೆ ಕರೆಕ್ಟಾಗಿ ಫಿಟ್ ಆಗೋದಿಲ್ಲ, ಅವರು ಬ್ರೆಸ್ಟ್ ಶೇಪ್ಗೆ ಅಲ್ಲ ಅದು, ಆ ಥರ ತೊಗೊಂಬಿಟ್ಟಿರ್ತಾರೆ. ಸೊ ಅದನ್ನು ನೀವು ಆರಾಮಾಗಿ ಎಕ್ಸ್ಚೇಂಜ್ ಮಾಡ್ಕೋಬೋದು. ಸೊ ಲಾಸ್ಟ್ ಇದೊಂದ್ರ ಬಗ್ಗೆ ಹೇಳಿಬಿಡ್ತೀನಿ. ಇವರಲ್ಲಿ ಸಾಕಷ್ಟು ವೆರೈಟೀಸ್ ಆಫ್ ನೈಟ್ ವೇರ್ಸ್ ಇದೆ, ಪಜಾಮಾಸ್ ಇದೆ, ಹಾಗೆ ಟೀ ಶರ್ಟ್ಸ್ ಇದೆ, ಶಾರ್ಟ್ಸ್ ನೈಟ್ ವೇರ್ ಸೆಟ್ಸ್ ಇದೆ. ಸೊ ಈ ಥರ ತುಂಬ ವೆರೈಟೀಸ್ ಇದೆ ಆಯಿತಾ. ಸಿಂಗಲ್ ಪೀಸಸ್ಸು, ಆ ಥರ ಟೀ ಶರ್ಟ್ ಏನಂತಾರೆ, ಟೀ ಶರ್ಟ್ಸ್, ಲಾಂಗ್ ಟೀ ಶರ್ಟ್ಸ್ ಅಂತಾರಲ್ಲ, ಆ ಥರದ್ದು ಎಲ್ಲ ಸಿಗುತ್ತೆ ನಿಮಗೆ. ಈ ಪ್ರಾಡಕ್ಟ್ ಬಂದು ಶೈ ಅವೇ ಮಹಗನಿ ಬ್ರೌನ್ ಟ್ಯೂಲಿಪ್ ಹೆಮ್ ನೈಟ್ ವೇರ್ ಕೇಪ್ರಿ ಸೂಟ್ ಅಂತ 3/4 ಇದು. ಲಾಸ್ಟ್ ಟೈಮ್ ನಾನು ಒಂದ್ಸಲ ನಿಮಗೆ ಶಾರ್ಟ್ಸ್ ತೋರಿಸಿದ್ದೆ. ಸೊ ಇದು ಬಂದು ಟೀ ಶರ್ಟು. ನಾನು ಎಲ್ ಸೈಜ್ ತರಿಸ್ಕೊಂಡಿದ್ದೀನಿ, ಯಾಕೆಂತಂದರೆ ಆರಾಮಾಗಿರುತ್ತಲ್ಲ, ಲೂಸಾಗಿ ಹಾಕ್ಕೊಳಕ್ಕೆ ಆರಾಮಾಗಿರುತ್ತೆ ಮನೇಲಿ, ಶೆಕೆ ಬೇರೆ. ಸೊ ಪ್ಯಾಂಟ್ ಬಂದು ನೋಡಿ ಈ ಲೆಂತ್ ಬರುತ್ತೆ, 3/4 ಲೆಂತು. ಏನೋ ಡಿಸೈನ್ ಬೇರೆ ಇದೆ ಇಲ್ಲಿ. ಸೊ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದು. ಪಾಕೆಟ್ಸು ಬರುತ್ತೆ, ಕಾಟನ್ ಇದು. ಸೊ ತುಂಬ ಕಂಫರ್ಟಬಲ್ ಆಗಿರುತ್ತೆ, ಎಸ್ಪೆಷಲಿ ಫಾರ್ ಸಮ್ಮರ್ಸ್. ಆಲ್ರೆಡಿ ಸೆಕೆಗಾಲ ಇನ್ನೂ ಶುರುವಾಗಿಲ್ಲ, ಆಲ್ರೆಡಿ ಸಿಕ್ಕಾಪಟ್ಟೆ ಸೆಕೆ ಆಗ್ತಾಯಿದೆ. ಸೊ ಹಾಗಾಗಿ ನೀವು ನೈಟ್ ವೇರ್ಸ್ ಏನಾದರೂ ತರಿಸ್ಕೋಬೇಕು ಅಂತಿದ್ರೆ ಕಣ್ಣು ಮುಚ್ಕೊಂಡು ತರಿಸ್ಕೋಬೋದು. ನನ್ನ ಪ್ರಕಾರ ನೀವು ಒಂದು ಸೈಜ್ ದೊಡ್ಡದೇ ತರಿಸ್ಕೊಳ್ಳಿ ಯಾವಾಗಲೂ ಅಷ್ಟೇ. ಕೆಲವೊಂದು ಸಲ ಏನಾಗುತ್ತೆ, ವಾಶ್ ಮಾಡ್ತಾ 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 ನಿಮಗೆ ಚಿಕ್ಕದಾಗ್ತಿದೆ ಅಂತ ಅನ್ನಿಸ್ಬೋದು. ಸೊ ನನ್ನ ಕಡೆಯಿಂದ ಒಂದು ಸಣ್ಣ ಟಿಪ್ ಕೊಡ್ತಾ ಇದ್ದೀನಿ. ಏನು ಅಂತಂದರೆ, ನೀವು ಹೇಗೆ ಬ್ರಾ ಸೈಜ್ನ ಕ್ಯಾಲ್ಕುಲೇಟ್ ಮಾಡೋದು ಅಥವಾ ಹೇಗೆ ಮೆಷರ್ ಮಾಡೋದು ಅನ್ನೋ ಡೌಟ್ ನಿಮಗಿರಬಹುದು. ಸೊ ಒಂದು ಮೆಷರಿಂಗ್ ಟೇಪ್ ತೊಗೊಳ್ಳಿ. ಆ ಮೆಷರಿಂಗ್ ಟೇಪನ್ನು ನಿಮ್ಮ ಅಂಡರ್ ಬಸ್ಟ್ ಏನಿದೆ ಅಲ್ವಾ, ಅದು ನಿಮ್ಮ ಸ್ಟ್ರ್ಯಾಪ್ ಸೈಜು. ಈಗ 32, 34 ಏನಿದೆಯೋ ಅದು ನಿಮ್ಮ ಸ್ಟ್ರ್ಯಾಪ್ ಸೈಜ್. ಸೊ ಇಲ್ಲಿ ಏನು ಬರುತ್ತೋ ಆ ಮೆಷರ್ಮೆಂಟನ್ನು ನೀವು, ಸೊ ಇವರಲ್ಲಿ ಸೈಜ್ ಕ್ಯಾಲ್ಕುಲೇಟರ್ ಅಂತ ಇದೆ, ಅದರಲ್ಲಿ ನೀವು ನಿಮ್ಮ ವೇಸ್ಟ್ ಸೈಜ್ ಆ್ಯಂಡ್ ಬಸ್ಟ್ ರೌಂಡ್ ಸೈಜ್ ಹಾಕಿದ್ರೆ ನಿಮಗೆ ಯಾವ ಕಪ್ಸ್ ಯೂಸ್ ಬೇಕಾಗುತ್ತೆ, ಯಾವ ಏನಂತಾರೆ ಬ್ರಾ ಸೈಜ್ ಬೇಕಾಗುತ್ತೆ ಅಂತ ಅವರೇ ಸಜೆಸ್ಟ್ ಮಾಡಿಬಿಡ್ತಾರೆ. ಸೊ ಕಷ್ಟನೇ ಇಲ್ಲ. ಸೊ ಒಂದು ಸರ್ಪ್ರೈಸ್ ಬಗ್ಗೆ ನಿಮಗೆ ಹೇಳಿದ್ದೆ. ಆ ಸರ್ಪ್ರೈಸ್ ಏನು ಅಂತ ನಾನು ಇವಾಗ ರಿವೀಲ್ ಮಾಡ್ತಾ ಇದ್ದೀನಿ. ಏನು ಅಂತಂದರೆ, ನೀವು 1000 ರೂಪೀಸ್ ಮೇಲೆ ಪರ್ಚೇಸ್ ಮಾಡಿದ್ರೆ ನಿಮಗೆ 10% ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ. ಹೇಗಪ್ಪ? ನನ್ನ ಕೂಪನ್ ಕೋಡ್ ಯೂಸ್ ಮಾಡಿ, AMRUTHA10 ಯೂಸ್ ಮಾಡಿದ್ರೆ ನಿಮಗೆ 10% ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ. ಸೊ ಒಂದಷ್ಟು ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ. ಹೀಗೆ ಒಂದಷ್ಟು ಇನ್ಫಾರ್ಮೇಟಿವ್ ವೀಡಿಯೋಸ್ ಜೊತೆಗೆ ನಾನು ಮತ್ತೆ ಬರ್ತಾ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಲವ್ ಯು ಆಲ್. ಬಾಯ್ ಬಾಯ್.